ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡದಿದ್ದರೆ ತೆಲಂಗಾಣ ಮಾದರಿಯಲ್ಲಿ ಹೋರಾಟ, ಮುಖಂಡರ ಎಚ್ಚರಿಕೆ. ಸಿಂಧನೂರು ದೊಡ್ಡ ಹಳ್ಳದ ಬ್ರಿಡ್ಜ್ಗೆ ಮತ್ತೆ ತೇಪೆ ಹಚ್ಚುವ ಕಾರ್ಯ. 1969ರ ಉಪನಿಯಮ 3ರ ಅಡಿ ತಾಲೂಕಿನಲ್ಲಿ ಹಂಚಿಕೆಗೆ ಲಭ್ಯವಿರುವ ಭೂಮಿಯ ವಿವರಕ್ಕೆ ಎಐಕೆಕೆಎಸ್ ಆಗ್ರಹ. ಸರ್ಕಾರಿ ನೌಕರರಿಗೆ ಆಗಸ್ಟ್ 1ರಿಂದ ಪರಿಷ್ಕೃತ ವೇತನ ಜಾರಿ. ವಾರ್ತೆಗಳ ವಿವರ. ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಲು ಜನರು, ಸಂಘ ಸಂಸ್ಥೆಗಳ ಮುಖಂಡರು ಹೋರಾಟ ಮಾಡುತ್ತಿದ್ದರೆ ಜನಪ್ರತಿನಿಧಿಗಳು ಮಾತ್ರ ಮೌನವಾಗಿರುವುದು ಖಂಡನೀಯ ಎಂದು ಹಿರಿಯ ಕಮ್ಯುನಿಸ್ಟ್ ಹೋರಾಟಗಾರ ಬಿ ಲಿಂಗಪ್ಪ ಹೇಳಿದರು. ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಜಿಲ್ಲಾ ಹೋರಾಟ ಸಮಿತಿ ಕರೆ ಮೇರೆಗೆ ಇಂದು ಸಿಂಧನೂರು ನಗರದಲ್ಲಿ ಹೋರಾಟ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡದೆ ನಿರ್ಲಕ್ಷ್ಯ ಮಾಡುವ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ತಹಸೀಲ್ದಾರರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ತಹಸೀಲ್ದಾರರ ಕಚೇರಿಯ ಮುಂದೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬಿ ಲಿಂಗಪ್ಪ ಅವರು ಮಾತನಾಡಿ, ಏಮ್ಸ್ ಬೇಕು ಎಂದು ಜಿಲ್ಲೆಯ ಜನತೆ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನುವಂತೆ ವರ್ತಿಸುವುದು ನಾಚಿಕೆಗೇಡಿತನ ವಿಷಯ ಎಂದರು. ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ಕೊಡುವ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರಿನಲ್ಲಿ ಏಮ್ಸ್ ಮಂಜೂರು ಮಾಡುವಂತೆ ನಾವು ಹೋರಾಟ ಮಾಡುತ್ತಿದ್ದೇವೆ. ನಮಗೆ ಉಳಿದ ಜಿಲ್ಲೆಯ ಜನರು ಬೆಂಬಲ ನೀಡದೆ ಇರುವುದು ಬೇಸರ ತರಿಸಿದೆ. ಹೊರಗಡೆ ನಾವು ಹೋರಾಟ ಮಾಡುತ್ತೇವೆ, ಒಳಗಡೆ ನೀವು ಹೋರಾಟ ಮಾಡುವಂತೆ ಸಂಸದರನ್ನು ಒತ್ತಾಯ ಮಾಡಿದರು. ಜಿಲ್ಲೆಗೆ ಐಐಟಿ ಕೊಡುವ ಭರವಸೆ ನೀಡಿದ ಬಿಜೆಪಿ ಮುಖಂಡರು ಧಾರವಾಡಕ್ಕೆ ತೆಗೆದುಕೊಂಡು ಹೋದರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಬದಲು ಜಿಲ್ಲೆಯ ಜೊತೆಗೆ ಮೈಸೂರು, ಧಾರವಾಡ ಜಿಲ್ಲೆಗಳ ಹೆಸರು ಶಿಫಾರಸು ಮಾಡುವ ಮೂಲಕ ಸಿದ್ದರಾಮಯ್ಯನವರು ಕೂಡ ನಮಗೆ ಅನ್ಯಾಯ ಮಾಡಿದರು. ಈಗ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೂ ಸಹ ಕೇಂದ್ರ ಸರ್ಕಾರ ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡದೆ ನಿರ್ಲಕ್ಷ್ಯ ಮಾಡುತ್ತಾ ಜನರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಏಮ್ಸ್ ಹೋರಾಟ ಸಮಿತಿಯ ಸಂಚಾಲಕರಾದ DH ಕಂಬಳಿ ಮಾತನಾಡಿದರು. ಈಗ ಲೋಕಸಭಾ ಬಜೆಟ್ ಅಧಿವೇಶನ ನಡೆಯುತ್ತಿದೆ. ಈ ಅಧಿವೇಶನದಲ್ಲಿ ಏಮ್ಸ್ ಮಂಜೂರು ಮಾಡುವ ಬಗ್ಗೆ ಅಧಿಸೂಚನೆ ಹೊರಡಿಸಬೇಕು. ಇದರ ಬಗ್ಗೆ ಈ ಭಾಗದ ಸಂಸದರು ಲೋಕಸಭೆಯಲ್ಲಿ ಹೋರಾಟ ಮಾಡಬೇಕು. ಈ ಅಧಿವೇಶನದಲ್ಲಿ ಅನುಮತಿ ಸಿಗದೆ ಹೋದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಲಾಗುತ್ತಿದೆ. ಇದಕ್ಕೂ ಸರ್ಕಾರ ಮಣಿಯದೆ ಹೋದರೆ ರಾಜ್ಯದಲ್ಲಿ ತೆಲಂಗಾಣ ಮಾದರಿಯಲ್ಲಿ ಹೋರಾಟ ಮಾಡಲಾಗುವುದು ಎಂದು DH ಕಂಬಳಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದರು. ಜಿಲ್ಲಾ ಏಮ್ಸ್ ಸಮಿತಿ, ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಬಾಸಮಿಯಾ, ಗೋಪಾಲಕೃಷ್ಣ, ಸರಸ್ವತಿ ಪಾಟೀಲ್, ವೀರನಗೌಡ, ವೀರಭದ್ರಗೌಡ ಅಮರಾಪುರ್, ಯಂಕಪ್ಪ ಕೆಂಗಲ್, ನಿರುಪಾದಿ ಗೋಮರ್ಶಿ, ಬಸವರಾಜ್ ಬಾದರ್ಲಿ, ದೌಲ್ ಸಾಬ್ ದೊಡ್ಡಮನಿ, ಮೌನೇಶ್ ದೊರೆ, ಅಪ್ಪಣ್ಣ ಕಾಂಬ್ಳೆ, ಕಾರುಣ್ಯಾಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವಸ್ವಾಮಿ, ಶಂಕರಪ್ಪ ಕೆಂಗಲ್, ವೀರಭದ್ರಪ್ಪ ಕುರ್ಕುಂದಿ, ಸುರೇಶ್ ಗೊಬ್ರಕಲ್, ರಾಮಕೃಷ್ಣ ಭಜಂತ್ರಿ, ಉಮೇಶ್ ಗೌಡ ಹರಳಹಳ್ಳಿ, ಲಕ್ಷ್ಮಣ ಬೋಬಿ, ಶಂಕರಪ್ಪ ಬ್ಯಾಡಗಿ ವಿರುಪಾಪುರ್, ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಶಿರಿಲ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸ್ಟೇಡಿಯಂನಲ್ಲಿ ದೊಡ್ಡ ಶಾಮಿಯಾನ ಹಾಕಿ ವೇದಿಕೆ ನಿರ್ಮಾಣ ಮಾಡಿ 796 ದಿನಗಳಿಂದ ಧರಣಿ ನಡೀತಾ ಇದೆ. ಬಹುಶಃ ನಿರಂತರವಾಗಿ ಧರಣಿ ನಡೆದಿರುವಂತ ಒಂದು ಹೋರಾಟ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಇದು ಪ್ರಥಮ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಸ್ನೇಹಿತರೆ, 796 ದಿನಗಳ ಕಾಲ ವಿದ್ಯಾರ್ಥಿ ಯುವಜನರು, ವಿವಿಧ ಪ್ರಗತಿಪರ ಸಂಘಟನೆಗಳು, ಜನಪರ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಯಾಕೆ ಏಮ್ಸ್ ಅನ್ನ ಈ ರಾಜ್ಯಕ್ಕೆ, ಇದು ರಾಯಚೂರಿಗೆಲ್ಲರಿ ರಾಜ್ಯಕ್ಕೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಮಂಜೂರು ಮಾಡ್ತಾ ಇದ್ದಾರೆ. ನಗರದ ರಾಯಚೂರು ರಸ್ತೆಯಲ್ಲಿರುವ ಹಳ್ಳದ ಬ್ರಿಡ್ಜ್ ಮೇಲೆ ಉಂಟಾಗಿರುವ ಬಿರುಕು ಹಾಗೂ ಕಂದಕಗಳಿಗೆ ಮಂಗಳವಾರ ಸಿಮೆಂಟ್ ಮತ್ತು ಕಂಕರ್ ಹಾಕುವ ದೃಶ್ಯ ಕಂಡುಬಂತು. ಅನೇಕ ದಿನಗಳ ಹಿಂದೆ ಬ್ರಿಡ್ಜ್ ವಿಸ್ತರಣೆಗೆ ಕಾಮಗಾರಿ ತರಾತುರಿಯಲ್ಲಿ ಪೂರ್ಣಗೊಳಿಸಿ ರಸ್ತೆ ಸಮತಟ್ಟಗೊಳಿಸದೆ ಹಾಗೇ ಬಿಟ್ಟಿದ್ದರಿಂದ
ವಾಹನಗಳ ಸಂಚಾರಕ್ಕೆ ಬಹಳಷ್ಟು ಸಮಸ್ಯೆಯಾಗಿತ್ತು. ಮಂಗಳವಾರ ಬಿರುಕು ಹಾಗೂ ಕಂದಕಗಳಿಗೆ ಸಿಮೆಂಟ್ ಮತ್ತು ಕಂಕರ ಹಾಕುತ್ತಿದ್ದಾರೆ. ದೆಡೆಸೂಗೂರಿನಲ್ಲಿ ಬ್ರಿಡ್ಜ್ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆದಾರರು ಒಬ್ಬರು ಇಲ್ಲಿನ ಹಳ್ಳದ ಬ್ರಿಡ್ಜ್ ಮೇಲೆ ಕಾಣಿಸಿಕೊಂಡಿರುವ ಬಿರುಕು ಕಂದಕಗಳಿಗೆ ಸಿಮೆಂಟ್ ಕಂಕರ್ ಹಾಕುವಂತೆ ಹೇಳಿದ್ದಾರಂತೆ. ಹಾಗಾಗಿ ನಿನ್ನೆಯಿಂದಲೇ ಕೆಲಸ ಶುರು ಮಾಡಿದ್ದೇವೆಂದು ಕೆಲಸಗಾರರು ಪ್ರತಿಕ್ರಿಯಿಸಿದರು. ಲೋಕಸಭೆ ಚುನಾವಣೆ ಸೇರಿದಂತೆ ನಾನಾ ನೆಪವೊಡ್ಡಿ ಹಳ್ಳದ ಹೆದ್ದಾರಿ ಬ್ರಿಡ್ಜ್ ಅನ್ನು ತರಾತುರಿಯಲ್ಲಿ ವಿಸ್ತರಣೆಗೊಳಿಸಿ ಕೆಲಸ ಬಹಳಷ್ಟು ಬಾಕಿ ಇರುವಾಗಲೇ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಬ್ರಿಡ್ಜ್ ಮೇಲೆ ದಿನವೂ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ. ವಿಪರೀತ ಧೂಳು ಏಳುತ್ತಿದೆ. ಹಳೆ ಸೇತುವೆ ಮತ್ತು ಹೊಸ ಸೇತುವೆಗಳನ್ನು ಸರಿಯಾಗಿ ಬೆಸೆಯದಿರುವುದರಿಂದ ಕೊರಕಲು ಉಂಟಾಗಿದ್ದು ಕಂದಕಗಳು ಹಾಗೂ ಬಿರುಕು ಕಾಣಿಸಿಕೊಂಡಿದೆ. ಹೊಸ ಸೇತುವೆಯ ಪರಿಸ್ಥಿತಿಯೇ ಹೀಗಾದರೆ ಹೇಗೆ ಎಂದು ವಾಹನಗಳ ಸವಾರರು ಪ್ರಶ್ನಿಸುತ್ತಾರೆ. ಸಣ್ಣ ಮಳೆ ಬಂದರೆ ಸಾಕು ಹಳ್ಳದ ಬ್ರಿಡ್ಜ್ ಮೇಲೆ ನೀರು ನಿಲ್ಲುತ್ತವೆ. ಇನ್ನು ದೊಡ್ಡ ಮಳೆಯಾದರೆ ಹೊಂಡದಂತೆ ಮಾರ್ಪಾಡಾಗುತ್ತದೆ. ಬ್ರಿಡ್ಜ್ ಮೇಲೆ ನೀರು ನಿಲ್ಲದಂತೆ ಒಂದು ವೇಳೆ ನಿಂತ ನೀರು ಬೇಗ ಹರಿದು ಹೋಗುವಂತೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ. ಅಲ್ಲಲ್ಲಿ ಬ್ರಿಡ್ಜ್ ತಗ್ಗುದಿಣ್ಣೆಯಿಂದ ಕೂಡಿದೆ. ಹೀಗಾಗಿ ಮಳೆಯಾದರೆ ನೀರು ನಿಲ್ಲುವ ಪ್ರಮಾಣ ಹೆಚ್ಚಿದೆ. ಇದರಿಂದ ಬ್ರಿಡ್ಜ್ನ ಸುರಕ್ಷತೆ ಬಗ್ಗೆ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ಉಪನಿಯಮ 3 ಅಡಿ ತಾಲೂಕಿನಲ್ಲಿ ಹಂಚಿಕೆಗೆ ಲಭ್ಯ ಇರುವ ಭೂಮಿಯ ವಿವರವನ್ನು ಕೂಡಲೇ ಪ್ರಕಟಿಸುವ ಬಗ್ಗೆ ಕರ್ನಾಟಕ ರೈತ ಸಂಘ AIKKS ಸಿಂಧನೂರು ತಾಲೂಕು ಸಮಿತಿಯು ಅರ್ಜಿಯ ಮೂಲಕ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿತು. ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ಉಪನಿಯಮ 3 ಅನ್ವಯ ತಹಸೀಲ್ದಾರರು ಪ್ರತಿ ವರ್ಷವೂ ಹಂಚಿಕೆಗೆ ತಾಲೂಕಿನಲ್ಲಿ ಲಭ್ಯವಿರುವ ಸರ್ಕಾರಿ ಭೂಮಿಯ ಪಟ್ಟಿಯನ್ನು ತಯಾರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಭೂಮಿಯ ಪಟ್ಟಿಯನ್ನು ಪ್ರತಿ ವರ್ಷ ಜುಲೈ 1ನೇ ತಾರೀಕು ಮೀರದಂತೆ ಪ್ರಕಟಿಸಬೇಕಾಗುತ್ತದೆ. ಈ ಮಹತ್ವದ ಕೆಲಸವನ್ನು ಕೈಗೆತ್ತಿಕೊಂಡು ಸಕಾಲದಲ್ಲಿ ತಾಲೂಕಿನಲ್ಲಿ ಭೂರಹಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ದುರ್ಬಲ ಸಮುದಾಯಗಳಿಗೆ ಹಂಚಲು ಲಭ್ಯವಿರುವ ಸರ್ಕಾರಿ ಭೂಮಿಯ ವಿವರವನ್ನು ಸಾರ್ವಜನಿಕವಾಗಿ ತಾವು ಇದುವರೆಗೂ ಪ್ರಕಟಿಸಿರುವುದಿಲ್ಲ. ಇದು ತಮ್ಮ ಪ್ರಮುಖ ಕರ್ತವ್ಯ. ಒಂದರ ಚ್ಯುತಿಯಾಗಿರುತ್ತದೆ. ಭೂರಹಿತರ ಭೂಮಿಯ ಹಕ್ಕಿನ ಹರಣವಾಗುತ್ತದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾಗುವಳಿ ಭೂಮಿಯಿಂದ ವಂಚಿತರಾದ ದಲಿತ ಹಾಗೂ ದುರ್ಬಲ ಸಮುದಾಯಗಳಿಗೆ ಭೂಮಿ ನೀಡುವ ಸರ್ಕಾರದ ಮಹತ್ವಾಕಾಂಕ್ಷೆಯಾದ ಎಲ್ಲ ಯೋಜನೆಗಳ ಮೇಲೆ ಇದರ ಅಡ್ಡ ಪರಿಣಾಮವಾಗಿದೆ. ಕಾರಣ ವಿಷಯದಲ್ಲಿ ತೋರಿಸಿದಂತೆ 2024-25ನೇ ಸಾಲಿನಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಹಂಚಿಕೆ ಮಾಡಲು ಲಭ್ಯವಿರುವ ಒಟ್ಟು ಸರ್ಕಾರಿ ಭೂಮಿಯ ವಿವರವನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಎಂದು ಮತ್ತದರ ದೃಢೀಕೃತ ಪ್ರತಿಯನ್ನು ನಮಗೆ ಒದಗಿಸಬೇಕೆಂದು ಕರ್ನಾಟಕ ರೈತ ಸಂಘ ಸಿಂಧನೂರು ತಾಲೂಕು ಸಮಿತಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ CPIML ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯ M ಗಂಗಾಧರ್, ಜಿಲ್ಲಾ ಸಮಿತಿ ಸದಸ್ಯ HR ಹೊಸಮನಿ, ತಾಲೂಕು ಸಮಿತಿ ಸದಸ್ಯ ಮುದಿಯಪ್ಪ, ಹನುಮನಗರ ಕ್ಯಾಂಪ್, ಹಂಪಮ್ಮ, ದರ್ಗಯ್ಯ ಇತರರು ಇದ್ದರು. ಬಹುದಿನಗಳ ಬೇಡಿಕೆಯಾದ ಸರ್ಕಾರಿ ನೌಕರ ಸಂಘದ 7ನೇ ವೇತನ ಜಾರಿ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದು 7ನೇ ವೇತನದ ಆಯೋಗದ ಶಿಫಾರಸಿನಂತೆ 27.5% ವೇತನ ಪರಿಷ್ಕರಣೆಯ ಶಿಫಾರಸಿನಂತೆ ರಾಜ್ಯ ಸಂಪುಟದಲ್ಲಿ ಜಾರಿಗೆ ನಿರ್ಧರಿಸಲಾಗಿದೆ. ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಂಡಿದ್ದು, ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ 17% ಮಧ್ಯಂತರ ಪರಿಹಾರ ನೀಡಲಾಗಿದ್ದು, ಅಂತಿಮವಾಗಿ 10.5% ಸೇರಿಸಿ 27.5% ವೇತನ ಜಾರಿಗೆ ಸಂಪುಟ ಸಭೆ ಒಪ್ಪಿಗೆ ಸೂಚಿಸಿದೆ. ಆದರೆ ಇನ್ನೆರಡು ಪ್ರಮುಖ ಬೇಡಿಕೆಗಳಾದ NEPS ರದ್ದು, ಹಳೆ ಪಿಂಚಣಿ ಯೋಜನೆ ಜಾರಿ ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆ ಶೀಘ್ರ ಅನುಷ್ಠಾನ ಕುರಿತು ಸರ್ಕಾರ ಯಾವುದೇ ಸ್ಪಂದನೆ ನೀಡಿಲ್ಲ. 7ನೇ ವೇತನ ಆಯೋಗದ ಶಿಫಾರಸುಗಳು ಯಥಾವತ್ ಜಾರಿಗೆ ತೀರ್ಮಾನ ಕೈಗೊಂಡಿರುವುದಕ್ಕಾಗಿ CM ಸಿದ್ದರಾಮಯ್ಯ ಹಾಗೂ ಸರ್ಕಾರಕ್ಕೆ ಧನ್ಯವಾದಗಳು. ಆದರೆ ಇನ್ನೆರಡು ಬೇಡಿಕೆಗಳು ಜಾರಿಯಾಗದೇ ಇರುವ ಕುರಿತು 22ರ ಎಲ್ಲ ವೃಂದದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಹೋರಾಟ ಕುರಿತು ನಿರ್ಧಾರ ಪ್ರಕಟಿಸಲಾಗುವುದು ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ CS ಷಡಕ್ಷರಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಮೊಹರಂ ಹಬ್ಬದ 8ನೇ ದಿನದ ಸವಾರಿಯಲ್ಲಿ ಜುಲೈ 16ರಂದು ಬೆಳಗಿನ ಜಾವ 6 ಗಂಟೆಗೆ ದೇವರುಗಳು ಅಲಾಯಿ ಕುಣಿಯ ಸುತ್ತಲೂ ಸುತ್ತಿ ಬೇಡಿದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸಿದ ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ನೂತನ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಹಾಗೂ ವಸಂತ್ ಕುಮಾರ್ ಮೊದಲ ಬಾರಿಗೆ ವಿಧಾನ ಪರಿಷತ್ ಒಳಗೆ ಪ್ರವೇಶ ಮಾಡಿ ತುಂಬ ಹುಮ್ಮಸ್ಸಿನಿಂದಲೇ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು. ವಿರೋಧ ಪಕ್ಷ BJP ನಾಯಕರ ಆರೋಪಗಳಿಗೆ ವಿರೋಧಿಸುವಲ್ಲಿ ಕಲಾಪದಲ್ಲಿ ಧ್ವನಿಗೂಡಿಸಿದರು. ತಾಲೂಕಿನ ಬೊಮ್ಮನಾಳ ಗ್ರಾಮದ ಯಮನಪ್ಪ ತಂದೆ ದೇವಪ್ಪ ಹಲಾಯಿ ಆಡಲು ಹೋಗಿ ಹಲಾಯಿ ಕುಣಿಯಲ್ಲಿ ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ಯಮನಪ್ಪನ ಹೆಂಡತಿ ಸಹದೇವಿ ನೀಡಿದ ದೂರಿನ ಮೇರೆಗೆ ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಎಂದು PSI ಸುಜಾತಾ ನಾಯಕ್ ಮಾಹಿತಿ ನೀಡಿದರು.
ತುಂಗಭದ್ರಾ ಜಲಾಶಯದಲ್ಲಿ ಜುಲೈ 16 ಮಂಗಳವಾರದಂದು 35.47 TMC ನೀರು ಸಂಗ್ರಹವಿದೆ. ಜಲಾಶಯದಿಂದ 211 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ. ಕಳೆದ ವರ್ಷ ಇದೇ ದಿನ ಜಲಾಶಯದಲ್ಲಿ 9.51 TMC ನೀರು ಸಂಗ್ರಹವಿದ್ದರೆ 5,955 ಕ್ಯೂಸೆಕ್ ನೀರು ಒಳಹರಿವಿತ್ತು. ಹಾಗಾಗಿ ಕಳೆದ ವರ್ಷಕ್ಕಿಂತಲೂ ಈ ಬಾರಿ 25.96 TMC ನೀರು ಹೆಚ್ಚು ಸಂಗ್ರಹ ದಾಖಲಾಗಿರುವುದು ರೈತರ ಹರ್ಷಕ್ಕೆ ಕಾರಣವಾಗಿದೆ. ICC ಮೀಟಿಂಗ್ನತ್ತ ರೈತರ ಚಿತ್ತ ಇದೆ. ಇಂದು ಲಯನ್ಸ್ ಕ್ಲಬ್ ಸಿಂಧನೂರು ವತಿಯಿಂದ ಆದರ್ಶ ಕಾಲೋನಿಯಲ್ಲಿ 200 ಗಿಡಗಳನ್ನು ನೆಟ್ಟು ಹಸಿರೇ ಉಸಿರು ಅನ್ನುವ ಕೂಗನ್ನು ಕೂಗುತ್ತಾ ಕಾರ್ಯಕ್ರಮ ಮಾಡಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ರವೀಂದ್ರ, ನೆಕ್ಕಂಟಿ ಸುರೇಶ್, ಶಿವು, ಗಣೇಶ್, ಶಿವರಾಮಕೃಷ್ಣ, ಪದ್ಮನಾಯ್ಡು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡದಿದ್ದರೆ ತೆಲಂಗಾಣ ಮಾದರಿಯಲ್ಲಿ ಹೋರಾಟ, ಮುಖಂಡರ ಎಚ್ಚರಿಕೆ. ಸಿಂಧನೂರು ದೊಡ್ಡ ಹಳ್ಳದ ಬ್ರಿಡ್ಜ್ಗೆ ಮತ್ತೆ ತೇಪೆ ಹಚ್ಚುವ ಕಾರ್ಯ. 1969ರ ಉಪನಿಯಮ 3ರ ಅಡಿ ತಾಲೂಕಿನಲ್ಲಿ ಹಂಚಿಕೆಗೆ ಲಭ್ಯವಿರುವ ಭೂಮಿಯ ವಿವರಕ್ಕೆ AIKKS ಆಗ್ರಹ. ಸರ್ಕಾರಿ ನೌಕರರಿಗೆ ಆಗಸ್ಟ್ 1ರಿಂದ ಪರಿಷ್ಕೃತ ವೇತನ ಜಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.